ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 30 ಇಂಚಿಂದು ಚೆಸ್ಟಿಂದ ಏನಿದೆ ಬ್ಲೌಸ್ ಮೆಜರ್ಮೆಂಟು ಅದರದ್ದು ಫ್ರಂಟ್ ಸೈಡು ಕಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿತ್ ಮೆಜರ್ಮೆಂಟು ಏನು ಬರೆದಿಟ್ಕೊಂಡಿದೆ ಅದು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಇದು ಬ್ಯಾಕ್ ಸೈಡು ಇದು ಆಲ್ರೆಡಿ ನಾನು ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಈಗ ಮಾಡ್ತಾ ಇರೋದು ಫ್ರಂಟ್ ಸೈಡಿಂದು. ಇದು 30 ಇಂಚಿಂದು. ಈಗ ಇಲ್ಲಿ ಏನಿದೆ ಫ್ರಂಟ್ ಚೆಸ್ಟು 7.5 ಅಂದರೆ ಬ್ಯಾಕ್ ಸೈಡು ಏನು ಬ್ಯಾಕ್ ಚೆಸ್ಟ್ ಬರುತ್ತಲ್ವ ಅಷ್ಟೇ ಇಲ್ಲೂ ಕೂಡ ಬರುತ್ತೆ. ಅಂದರೆ ತೆಳ್ಳಗಿರೋರಿಗೆ ಮತ್ತು ಮೀಡಿಯಮ್ ಇರೋರಿಗೆ ಹಿಂದೆ ಮುಂದೆ ಎರಡು ಸೇಮ್ ಇಡ್ಬೋದು. ಸೊ ಯಾವಾಗ ನಾವು ವೇರಿಯೇಷನ್ ಮಾಡ್ಕೊತೀವಿ ಅಂತಂದರೆ ಬ್ಯಾಕ್ ಚೆಸ್ಟು ಮತ್ತು ಫ್ರಂಟ್ ಚೆಸ್ಟು, ಬ್ಯಾಕ್ ಸೈಡು ಡೀಪ್ ಕಡಿಮೆ ಇಟ್ಟಾಗ ಸ್ವಲ್ಪ ಅರ್ಧ ಇಂಚು ಜಾಸ್ತಿ ಇಟ್ಕೊಬೇಕು. ಮತ್ತು ಫ್ರಂಟ್ ಸೈಡು ಹೆವಿ ಬಸ್ಟ್ ಇದ್ದಾಗ ಮಾತ್ರ ನಾವು ಕೆಳಗಡೆ ಟಕ್ಸ್ ಹಿಡಿತೀವಲ್ವ ಅಲ್ಲಿ ಜಾಸ್ತಿ ಇಟ್ಕೊಬೇಕಾಗತ್ತೆ. ಮತ್ತು ಹೆವಿ ತುಂಬ ಬಸ್ಟ್ ಇದೆ ಅಂದರೆ ಇದು ಕೆಳಗಡೆ ಟಕ್ಸ್ ಜಾಸ್ತಿ ಇಟ್ಕೊಂಡು ಮತ್ತು ಇದು ಕೂಡ ಜಾಸ್ತಿ ಇಟ್ಕೋಬೇಕು. ಹಿಂದ್ಗಡೆ ಸೈಡು ಮತ್ತು ಮುಂದ್ಗಡೆ ಸೈಡು ಏನಿದೆ ಅಳತೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಫ್ರಂಟ್ ಸೈಡು ಹೆವಿ ಬಸ್ಟ್ ಇದ್ದರೆ ಜಾಸ್ತಿ ಇಟ್ಕೊಂಡು ಹಿಂದ್ಗಡೆ ಕಡಿಮೆ ಇಟ್ಕೊಬೇಕು. ವೇಸ್ಟ್ ಹೇಳ್ತಾ ಇರೋದು. ಫ್ರಂಟ್ ಚೆಸ್ಟಲ್ಲಿ ನಾವು ಫಸ್ಟು ಫುಲ್ ಬಸ್ಟನ್ನ ನೋಡ್ಕೋಬೇಕು. ಇಲ್ಲಿ 12.5 ಇದೆ. ಸೊ 12.5ಗೆ ನಾವು ಫಸ್ಟು ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಬ್ಯಾಕ್ ಸೈಡನ್ನು ಇಟ್ಬಿಟ್ಟು ಈ ಶೋಲ್ಡರ್ ಲೈನು ಇದನ್ನು ನಾವು ಡ್ರಾ ಮಾಡ್ಕೋಬೇಕು. ಸೊ ನಾನೀಗ ಇಲ್ಲಿ ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಸೊ ಎಲ್ಲ ಮೆಜರ್ಮೆಂಟ್ ಬ್ಲೌಸ್ ಏನಿದೆ ಸೇಮ್ ಇದೆ ರೀತಿನೇ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದು ನೀವು ಮೆಜರ್ಮೆಂಟಿಂದು ಕಟಿಂಗ್ ಮಾಡೋದು ಕಲ್ತ್ಕೊಂಡ್ರೆ ನೀವು ಆರಾಮಾಗೆ ಎಲ್ಲರೂ ಕೂಡ ಕಟಿಂಗು ಮಾಡ್ಕೊಬೋದು ಈಸಿಯಾಗಿ. ಸೊ ನೋಡಿ, ಈಗ ನಾನಿಲ್ಲಿ ಪೇಪರ್ ತೊಗೊಂಡಿದ್ದೀನಿ. ಈಗ ಮೆಜರ್ಮೆಂಟಿಗೆ ಟೇಪ್ ತೊಗೊಂಡು ಅದು ಎಷ್ಟಿದೆ ಲೆಂತ್ 12.5 ಇದೆ ಅಲ್ವಾ, 12.5ಗೆ ನಾವು ಮಾರ್ಕಿಂಗು ಮಾಡ್ಕೋಬೇಕು. ಸೊ ನೋಡಿ, ಇದು 12.5 ಮಾರ್ಕ್ ಮಾಡ್ಕೋಬೇಕು. ಯಾವಾಗಲೂ ಕೆಳಗಡೆಯಿಂದ ನೀವು ಇಟ್ಕೋಬೇಕು. ಯಾಕಂದರೆ ಕೆಳಗಡೆ ಏನಿದೆ ಪೇಪರ್ ಕಟ್ಟಿಂಗು ಪರ್ಫೆಕ್ಟಾಗಿ ಸಮ ಇರುತ್ತೆ. ನೀವು ಡೈರೆಕ್ಟಾಗಿ ಯಾವಾಗಲೂ ಕ್ಲಾತನ್ನು ಕಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಕಸ್ಮಾತ್ ಕಟ್ ಮಾಡಬೇಕಾದ್ರೆ ತಪ್ಪಾದರೆ ಮತ್ತೆ ಬಟ್ಟೆ ವೇಸ್ಟ್ ಆಗುತ್ತೆ. ಹಾಗಾಗಿ ಫಸ್ಟ್ ಯಾವಾಗಲೂ ಪೇಪರ್ ಕಟ್ಟಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಫುಲ್ಲು ಪಕ್ಕ ಆದರೆ ಬ್ಲೌಸ್ ಕಟ್ಟಿಂಗ್ ಮಾಡೋದ್ರಲ್ಲೇ ಅಂದ ಮಾತ್ರ ನೀವು ಡೈರೆಕ್ಟಾಗಿ ಕ್ಲಾತನ್ನು ಕಟ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ 12.5 ಇಲ್ಲಿ ಬರ್ತಾ ಇದೆ. ನಾನೀಗ 12.5ಗೆ ಶೋಲ್ಡರ್ ಬಿಡ್ತು ಎಷ್ಟು ಬರುತ್ತೋ ಅಷ್ಟಕ್ಕೆ ಲೈನನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಲೈನ್ ಹಾಕ್ಕೊಂಡ್ಮೇಲೆ ನೀವು ಬ್ಯಾಕ್ ಸೈಡ್ ಏನಿದೆ ಅದನ್ನು ಈ ರೀತಿ ಇಟ್ಕೋಬೇಕು. ನೋಡಿ, ಇಲ್ಲಿ ಲೈನ್ ಏನು ಬರುತ್ತೆ ಇಲ್ಲಿ ಕರೆಕ್ಟಾಗಿರಬೇಕು. ಮತ್ತು ಇದು ತುದಿ, ಹಾಗಾಗಿ ನಾನು ಇದನ್ನು ಈ ರೀತಿ ಪೀಸು ಕಟ್ ಮಾಡ್ಕೊತೀನಿ. ಇಲ್ಲಿ ಬಟ್ಟೆ ಮೇಲೆ ಇಡಬೇಕನ್ನೋ ಇದೇ ರೀತಿನೇ ಇಡಬೇಕು. ಪೇಪರ್ ಮೇಲೆ ಯಾವ ರೀತಿ ಇಡ್ತಾ ಇದ್ದೀರಾ ಅದೇ ರೀತಿ ನೀವು ಡೈರೆಕ್ಟಾಗಿ ಬಟ್ಟೆ ಮೇಲೆ ಇದೇ ಪೇಪರ್ ಕಟ್ಟಿಂಗ್ ಇಟ್ಬಿಟ್ಟು ಮಾರ್ಕಿಂಗು ಮಾಡ್ಕೋಬೋದು. ನೋಡಿ, ಇಲ್ಲಿ ಕರೆಕ್ಟಾಗಿರಬೇಕು ಮತ್ತು ಇಲ್ಲೂ ಲೈನು ಕರೆಕ್ಟಾಗಿರಬೇಕು. ಈ ರೀತಿ ಇಟ್ಮೇಲೆ ಒಂದು ವೆಯ್ಟ್ ಇರುವಂಥದ್ದು ಏನಾದರೂ ಇಟ್ಬಿಟ್ಟು ನೀಟಾಗೆ ಮಾರ್ಕಿಂಗು ಮಾಡ್ಕೋಬೇಕು. ಮತ್ತು ಇಲ್ಲೂ ಕೂಡ ಕೆಳಗಡೆ ನೋಡಿ, ಇಲ್ಲೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಈಗ ಇಲ್ಲಿ ನಾನು ಇದು ಆರ್ಮೋಲ್ ಏನಿದೆ ಪರ್ಫೆಕ್ಟ್ ಅದೇ ರೀತಿಯೇ ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾವು ಮುಂದುಗಡೆ ಸೈಡು ಒಳಗಡೆ ತೆಗಿಬೇಕಲ್ವ, ಅದನ್ನು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಈಗ ಆ್ಯಸ್ ಇಟ್ ಈಸ್ ಬ್ಯಾಕ್ ಸೈಡ್ ಏನಿದೆ ಆರ್ಮೋಲು ಅದೇ ಪ್ರಕಾರನೇ ಮಾಡ್ಕೊಬೇಕು. ಯಾಕಂದರೆ ಇಲ್ಲಿ ಏನು ಸಮ ಇಳಿಸಿರ್ತೀವೋ ಅದು ಕರೆಕ್ಟಾಗೆ ಬರುತ್ತೆ. ಇದಿಷ್ಟು ಮಾಡ್ಕೊಂಡ್ಮೇಲೆ ನಾವೀಗ ಫ್ರಂಟ್ ಸೈಡಿಂದ ಏನೇನಿದೆ ಅದನ್ನು ಕಟ್ಟಿಂಗ್ ಮಾಡೋಣ. ಸೊ ಈಗ ನೋಡಿ, ಇದು ಫ್ರಂಟ್ ಚೆಸ್ಟ್ ಬಂದುಬಿಟ್ಟು 7.5ಗೆ ನಾವು ಮುಂದುಗಡೆಯಲ್ಲಿ 4 ಟಕ್ಸ್ ಅಂದರೆ ಟಕ್ಸ್ ಬರುತ್ತೆ ಕಂಕ್ಳ ಹತ್ರ, ಅದಕ್ಕೆ ಅಂತ ಅರ್ಧ ಇಂಚು ಇಡಬೇಕು. ಮತ್ತು ಇಲ್ಲಿ 2 ಇಂಚು ನಾನು ಮಾರ್ಜಿನ್ ಬಿಟ್ಟಿದ್ದೀನಿ ಬ್ಯಾಕ್ ಸೈಡು, ಹಾಗಾಗಿ ಇಲ್ಲೂ ಕೂಡ 2 ಇಂಚು ಬಿಡಬೇಕು. ಸೊ 7.5 ಫಸ್ಟು ರೆಡಿ ಚೆಸ್ಟ್ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅಂದರೆ ಇದು ನಾನು ಲಾಸ್ಟ್ ಪ್ರಿವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ, 30 ಇಂಚು ಏನಿದೆ ಅದು ಅಪ್ಪರ್ ಚೆಸ್ಟ್, ಅಂದರೆ ಕಂಕ್ಳು ಸೈಡ್ ಬರುತ್ತಲ್ಲ ಆ ಅಪ್ಪರ್ ಚೆಸ್ಟು
ಫುಲ್ ಬಸ್ಟ್ ಅಂತ ಅಂದರೆ ನೀವು ಬಸ್ಟ್ ಸೆಂಟರ್ ಏನು ಬರುತ್ತೆ ಅದ್ರದ್ದು ಅಳತೆ, ಮತ್ತು ಲೋಯರ್ ಸೊಂಟದ ಅಳತೆ ಏನಿದೆ ಅಲ್ವಾ ಅಲ್ಲಿ ಕೆಳಗಡೆ 6.5. ಸೊ ಈ ರೀತಿ ಬರೆದಿಟ್ಕೊಂಡ್ರೆ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ 30ನ ನಾವು 4ರಿಂದ ಡಿವೈಡೆಡ್ ಮಾಡಿದಾಗ ನಿಮಗೆ 7.5 ಸಿಗುತ್ತೆ. ಸೊ ಅದನ್ನು ನಾವಿಲ್ಲಿ ಫಸ್ಟು ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅರ್ಧ ಇಂಚು ಟಕ್ಸಿಗೆ, ಇದು ಕಂಪಲ್ಸರಿ ಮಾಡ್ಕೊಳ್ಳೇಬೇಕು 4 ಟಕ್ಸಿಗೆ ಅಂತ ಹೇಳಿದಾಗ ಈ ಅರ್ಧ ಇಂಚು ಆ್ಯಡ್ ಮಾಡ್ಕೋಬೇಕು. ಮತ್ತು ಮಾರ್ಜಿನ್ನು 2 ಇಂಚು, 2 ಇಂಚಿಗೆ ನಾವಿಲ್ಲಿ ಮಾರ್ಕಿಂಗು ಮಾಡ್ಕೋಬೇಕು. ಸೊ ಇದು ಅಪ್ಪರ್ ಚೆಸ್ಟ್ ಆಯಿತು. ಈಗ ಲೋಯರ್ ಚೆಸ್ಟನ್ನ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ 6.5 ಇಂಚಿದೆ, ಅವ್ರದ್ದು ಅಳತೆ ಏನಿದೆ 6.5 ಪ್ಲಸ್ ಟಕ್ಸ್ 1 ಇಂಚು ಟಕ್ಸ್ ಹಿಡಿದಾಗ ಇಲ್ಲಿ 2 ಇಂಚು ಹೋಗುತ್ತದು, ಮತ್ತು ಮಾರ್ಜಿನ್ ಕೂಡ 2 ಇಂಚು. 6.5 ಅಂತಂದರೆ ನೋಡಿ, ನಾವಿಲ್ಲಿ ಸೊಂಟ ಸುತ್ತಳತೆ 26 ಇದೆ ಅಲ್ವಾ, ಅದನ್ನು 4ರಿಂದ ಡಿವೈಡೆಡ್ ಮಾಡಿದ್ದೀವಿ. ಸೊ ಅವಾಗ ಎಷ್ಟು ಬರುತ್ತೆ? 6.5 ಬರುತ್ತೆ. ಸೊ ಬ್ಯಾಕ್ ಸೈಡು 6.5, ಫ್ರಂಟ್ ಸೈಡು 6.5 ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ನಾವು ಟಕ್ಸಿಗೆ 2 ಇಂಚ್ ಬಿಟ್ಟಿದ್ದೀವಲ್ವ, 2 ಇಂಚು ಮತ್ತು ಮಾರ್ಜಿನಿಗೆ 2 ಇಂಚು. ಸೊ ಈ ರೀತಿ ಮಾಡಿಕೊಂಡಾಗ ನಿಮಗೆ ಪರ್ಫೆಕ್ಟ್ ಕಟ್ಟಿಂಗು ಸಿಗ್ತಾ ಹೋಗುತ್ತೆ. ಈಗ ಮೇಲ್ಗಡೆ ಡಾಟಿಂದ ಕೆಳಗಡೆ ಡಾಟಿಗೆ ಲೈನನ್ನು ಹಾಕೋಬೇಕು. ಹೊಲಿಗೆ ಏನು ಹೊಲಿತೀರಲ್ವ, ಇಲ್ಲಿ 2 ಇಂಚಿಗೆ ಈ ರೀತಿ ಹೊಲಿಗೆಯನ್ನು ಬಿಟ್ಟರೆ ಸಾಕು, ಪರ್ಫೆಕ್ಟ್ ಫಿಟ್ಟಿಂಗು ಬರುತ್ತೆ. ಮತ್ತೆ ಅಳತೆ ಮಾಡ್ಕೊತ ಹೊಲಿ ಆಗುತ್ತೇನಿಲ್ಲ. ಇಲ್ಲಿಂದ ಇಲ್ಲಿ 2 ಇಂಚಿ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮೇಲೆ ಹೊಲಿಗೆ ಅನ್ನೋದು ಹಾಕಿದರೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಸೊ ಈಗ ಬಸ್ಟ್ ಪಾಯಿಂಟ್ ನೋಡೋಣ. ಈಗ ಬಸ್ಟ್ ಪಾಯಿಂಟ್ ಅಂದರೆ ಮಿಡಲ್ ಏನು ಬಸ್ಟ್ ಬರುತ್ತಲ್ವ ಅಲ್ಲಿದು. ಸೊ ಇದು ನಾವು 9 ಇಂಚು ಹೇಗೆ ಬಂತು ಅಂದರೆ 7.5ಗೆ ನಾವು 1.5 ಇಂಚು ಆ್ಯಡ್ ಮಾಡ್ಕೊಬೇಕು. ಕಂಪಲ್ಸರಿ ಎಲ್ಲದಕ್ಕೂ 1.5 ಇಂಚು ಆ್ಯಡ್ ಮಾಡ್ಕೊಳ್ಳಿ. 7.5ಗೆ 1.5 ಆ್ಯಡ್ ಮಾಡಿಕೊಂಡ್ರೆ 9 ಇಂಚು ಬರುತ್ತೆ. ಸೊ ಇದು ಮಿಡಲ್ ಬಸ್ಟ್ ಆಗಿರುತ್ತೆ. ಈಗ ಇಲ್ಲಿ ನಾನು 9 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ಎಷ್ಟು ಗ್ಯಾಪ್ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ, ಟಕ್ಸ್ ಎಲ್ಲಿಂದ ಹಿಡಿಬೇಕು ಅನ್ನೋದು ಗೊತ್ತಾಗಲ್ಲ, ಅದಕ್ಕೂ ಕೂಡ ಒಂದು ಲೆಕ್ಕ ಇದೆ. ಸೊ ಅದ್ರ ಪ್ರಕಾರ ನಾವೀಗ ನೋಡ್ಕೋಬೇಕು. ಸೊ ನಾವೀಗ ಇಲ್ಲಿ ಅಪ್ಪರ್ ಚೆಸ್ಟನ್ನು ಟೈಪ್ ಮಾಡಬೇಕು. ಅಪ್ಪರ್ ಚೆಸ್ಟ್ ಬಂದು 30 ಇಂಚು ಟೈಪ್ ಮಾಡಿಬಿಟ್ಟು ಡಿವೈಡೆಡ್ ಬೈ 10ನಿಂದ ಡಿವೈಡೆಡ್ ಬೈ ಮಾಡಿದಾಗ ಸೊ ನೋಡಿ ಇಲ್ಲಿ ಎಷ್ಟು ಬರುತ್ತೆ? 3 ಇಂಚ್ ಬರುತ್ತೆ. ಸೊ 30 ಇಂಚ್ ಅವರಿಗೆ ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ನೋಡಿ ಇಲ್ಲಿಂದ ಇಲ್ಲಿಗೆ 3 ಇಂಚು. ಸೊ ಇದು ಇಲ್ಲಿ ಕಂಟಿನ್ಯೂ ಆಗುತ್ತೆ. ಈಗ ಇಲ್ಲಿ ನಾವು ಸೇಮ್ ಅದೇ ಮೆಜರ್ಮೆಂಟ್ ಇಲ್ಲಿ 3ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಲೈನನ್ನು ಎಳಿಬೇಕು. ಈಗ ನಾವಿಲ್ಲಿ 1 ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು. ಸೊ ಈ ಒಂದು ವಿಡ್ತ್ ಕಡಿಮೆ ಬರೋದ್ರಿಂದ ನಿಮಗೆ ಇಲ್ಲಿ ತುಂಬ ನಿಯರ್ ಅಂತ ಅನಿಸ್ಬೋದು ಇದಕ್ಕೆ, ಬಟ್ ಅವ್ರಿಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಆಮೇಲೆ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಇಲ್ಲಿ 6.5 ಇಂಚು. ಸಾಮಾನ್ಯವಾಗಿ 6.5 ಇಲ್ಲಾಂದರೆ 7ವರೆಗೂ ಬರುತ್ತೆ ಹೈಟ್ ಇರೋರಿಗೆ. ಮಿಡಲ್ ಹೈಟ್ ಇರೋರಿಗೂ 6ವರೆಗೂ ಇಟ್ಟರೆ ಸಾಕಾಗುತ್ತೆ, ಅಥವಾ 6.5 ಇಟ್ಟರೆ ಸಾಕಾಗುತ್ತೆ. ಸ್ವಲ್ಪ ಹೈಟ್ ಕಡಿಮೆ ಇದ್ದು ಗಿಡ್ಡ ಇದ್ದಾರೆ ಅಂತಂದರೆ ಅವರಿಗೆ 5.5 6 ಇಟ್ಟರು ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ ಈಗ ನಾನು ಇಲ್ಲಿ ಅವರು ಹೈಟ್ ಇರೋದ್ರಿಂದ 6.5ವರೆಗೂ ಇಡ್ತಾಯಿದ್ದೀನಿ. ಈಗ ಇಲ್ಲಿ ನೆಕ್ ಬಿಡ್ತು ಇಲ್ಲಿ ಎಷ್ಟು ತೊಗೋಬೇಕು ಅಂತಂದರೆ ಈ ಒಂದು ಬ್ಯಾಕ್ ಸೈಡಿಂದ ಎಷ್ಟು ಗ್ಯಾಪ್ ಇದೆ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ. ಸೊ ಈಗ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು. 2 ಇದೆ, ಇಲ್ಲೂ ಕೂಡ 2 ಇಂಚಿಗೆ, ಅಥವಾ ಬ್ರಾಡ್ ಬೇಕು ಅಂದರೆ 2.25ವರೆಗೂ ಮಾರ್ಕ್ ಮಾಡ್ಕೋಬೋದು. ಈಗ ಮೇಲ್ಗಡೆ ಡಾಟು ಮತ್ತು ಕೆಳಗಡೆ ಡಾಟನ್ನು ನಾವು ಸೇರಿಸ್ಬೇಕು. ರೀತಿ ಸೇರಿಸಿದ ಮೇಲೆ ನಾವು ಯಾವ ನೆಕ್ ಆದರೂ ಇಡ್ಬೋದು. ನಾನಿಲ್ಲಿ ರೌಂಡ್ ನೆಕ್ಕು ಇಡ್ತಾ ಇದ್ದೀನಿ. ಸೊ ಈ ರೀತಿ ಇಟ್ಮೇಲೆ ನಾವೀಗ ಫ್ರಂಟ್ ಸೈಡು ಒಳಗಡೆ ಈ ರೀತಿ ಕಟಿಂಗ್ ಮಾಡ್ಕೋಬೇಕು.
ಹಾಗಾಗಿ ನೀವು ಅಂದಾದ್ಮೇಲಾದರೂ ಈ ರೀತಿ ಮಾಡ್ಕೊಬೋದು. ನೋಡಿ ಇಲ್ಲಿ ಜಸ್ಟ್ ಒಳಗಡೆ ಸೈಡ್ ಈ ರೀತಿ ಬಂದುಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಒಟ್ಟು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಗ್ಯಾಪ್ ಇದ್ರೆ ಸಾಕು ಫ್ರೆಂಡ್ಸ್. ಈಗ ನಾವು ಇಲ್ಲೇನಿದೆ ಲೈನ್ ಹಾಕೊಂಡ್ಬಿಡ್ತೀನಿ. ಮತ್ತು ಇಲ್ಲಿ ಕೆಳಗಡೆ ಕೂಡ ಶೇಪು ಕೊಡಬೇಕು. ಸೊ ಈ ರೀತಿ ಹಾಕ್ಕೊಂಡ್ಮೇಲೆ ನೀವು ಇಲ್ಲಿ ಶೇಪ್ ಅನ್ನೋದು ಕೊಡಬೇಕಾಗತ್ತೆ. ಇಲ್ಲಿಂದ 1 ಇಂಚು ಅಥವಾ 1.25 ಇಂಚು ಮೇಲಕ್ಕೆ ತೊಗೊಬೇಕು. ಈ ರೀತಿ ತಗೊಂಡು ಇಲ್ಲಿ ಈ ರೀತಿ ಶೇಪನ್ನು ಕೊಡಬೇಕು. ಸೊ ಮತ್ತು ಇಲ್ಲೂ ಕೂಡ ಶೇಪನ್ನು ನಾವು ಕೊಡ್ಬೋದು, ಇಲ್ಲ ಅಂತಂದರೆ ಹಾಗೆ ಕೂಡ ಬಿಡ್ಬೋದು. ಫ್ರಂಟ್ ಸೈಡು ಪಟ್ಟಿ ನೀವು ಕ್ರಾಸಾಗೆ ತೊಗೊಂಡು ಕಟ್ ಮಾಡ್ತೀರ ಅನ್ನೋದಾದರೆ ತೊಗೋಬೋದು, ಇಲ್ಲ ಇದೇ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಬೋದು. ನಾನು ಯಾವಾಗಲೂ ಕೆಳಗಡೆ ಶೇಪ್ ಏನು ಕೊಡಲ್ಲ. ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಪಟ್ಟಿ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ತಿದ್ದೀನಿ. ಮತ್ತೆ ಫೋರ್ಟಕ್ಸ್ ಕೂಡ ಮಾರ್ಕಿಂಗು ಮಾಡ್ಕೊಬೇಕೀಗ. ಇಲ್ಲೂ ಕೂಡ ನೆಕ್ಕು ವಿಡ್ತ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಫಸ್ಟು. ಈಗ ಇಲ್ಲಿ ಬರ್ಕೊಂಬಿಡ್ಬೇಕು ಎಷ್ಟೆಷ್ಟು ಇಟ್ಟಿದ್ರ ಅಂತ. 7.5 ಪ್ಲಸ್ ಅರ್ಧ ಇಂಚು ಪ್ಲಸ್ ಇದು 2 ಇಂಚು, ಇಲ್ಲಿ 1 ಇಂಚು ಟಕ್ಸಿಗೆ ಅಂತ ಬಿಟ್ಟಿರೋದ್ರಿಂದ 1 ಇಂಚಿಗೆ ನೀವು ಹೊಲಿಗೆ ಅನ್ನೋದು ಹಾಕೋಬೇಕಾಗತ್ತೆ. ಈಗ ಟಕ್ಸನ್ನ ಮಾರ್ಕಿಂಗ್ ಮಾಡೋಣ ಇಲ್ಲಿ. ಸೊ ಈ ಒಂದು ವಿಡ್ತ್ ಏನಿದೆ ಇದ್ರ ಮಧ್ಯೆ ನಾವು ಇಡಬೇಕು. ಇಲ್ಲಿ 4.25 ಇದೆ. ಸೊ ಇಲ್ಲಿ 2 ಕಾಲಿಗಿಂತ ಜಾಸ್ತಿ ತೊಗೊಂಡಿನಿ. ಮತ್ತು ಸೊ ಈ ಒಂದು ಇದು ವಿಡ್ತ್ ಪ್ರಕಾರ ನೀವು 1 ಇಂಚು 1 ಅಥವಾ 1.25 ಇಂಚಿಗೆ ನೀವು ಮಾರ್ಕಿಂಗು ಮಾಡ್ಕೊಬೋದು. ಹೆವಿ ಬಸ್ಟ್ ಇತ್ತಂದರೆ ಸ್ವಲ್ಪ ಈ ಕಡೆನೇ ಹಾಕೊಳ್ಳಿ. ಇಲ್ಲೂ ಅಷ್ಟೇ 1.25 ಇಂಚಿಗೆ ಮಾರ್ಕಿಂಗು. ಸೊ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಗ್ಯಾಪಲ್ಲಿ ಇಲ್ಲಿ ಬಂದರೆ ಸಾಕು ಇದು ಟಕ್ಸು. ನೋಡಿ ಈ ರೀತಿ ಇಲ್ಲಿಂದ ಇಲ್ಲಿ ಸೆಂಟರ್ ಆದರೂ ಇಡ್ಬೋದು, ಅಥವಾ ಇಲ್ಲಿಂದ ಹಿಂಗೆ ಕ್ರಾಸ್ ಮಾಡೋದ್ರು ಟಕ್ಸ್ ಇಡ್ಬೋದು. ಇಲ್ಲಿಂದ 3.25 ಇಂಚಿಗೆ ಮಾರ್ಕಿಂಗು ಮಾಡ್ಕೊತಾ ಇದ್ದೀವಿ. ಇಲ್ಲಿಂದ ಇಲ್ಲಿಗೆ 1.25 ಇಂಚು ಬರುತ್ತೆ ನೋಡಿ. ಇಷ್ಟ ಇದ್ರೆ ಸಾಕಾಗುತ್ತೆ. ಈಗ ನಾವು ಬ್ಯಾಕ್ ಸೈಡು ಫ್ರಂಟ್ ಸೈಡು ಇಟ್ಬಿಟ್ಟು ಕೆಳಗಡೆ ಪಟ್ಟಿ ಬೇಕಲ್ವ, ಅದು ಎಷ್ಟು ಗ್ಯಾಪಲ್ಲಿ ಇಟ್ಕೋಬೇಕು ಅನ್ನೋದು ಅಳತೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಸೊ ಈಗ ಇಲ್ಲಿ ಅರ್ಧ ಇಂಚು ಹೋಗುತ್ತಲ್ವ, ಇಲ್ಲೂ ಅರ್ಧ ಇಂಚು ಹೊಲಿಗೆ ಹೋಗುತ್ತೆ ಇದು. ಸೊ ಇಲ್ಲಿ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೊತೀವಿ ನಾವು. ಇದು ಮತ್ತು ಮೇಲ್ಗಡೆ ಸಮನಾಗಿ ಇಟ್ಕೋಬೇಕು. ಇಲ್ಲಿ ಇದು ಮ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಅರ್ಧ ಇಂಚು ಇಲ್ಲಿ ಹೋಗುತ್ತೆ, ಬ್ಯಾಕ್ ಸೈಡ್ ಇಲ್ಲಿ ಅರ್ಧ ಇಂಚು ಇಲ್ಲಿಗೆ ಹೊಲಿಗೆಗೆ ಅಂತ ಹೋಗುತ್ತೆ. ಸೊ ಈಗ ನೀವು ಇಲ್ಲಿಂದ ಇಲ್ಲಿಗೆ ನೋಡ್ಕೋಬೇಕು. ಇಲ್ಲೇನು ಮಾರ್ಕ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ. ಸೊ ಈಗ ಕರೆಕ್ಟಾಗಿ 2.25 ಇಂಚು ಬಂದಿದೆ ಇಲ್ಲಿ ಫ್ರಂಟ್ ಸೈಡಲ್ಲಿ. ಇಲ್ಲಿ ನೋಡಿ ಇದು ಮಾರ್ಕ್ ಅರ್ಧ ಇಂಚ್ ಏನಿದೆ ಇಲ್ಲಿ ಬಿಟ್ಬಿಟ್ಟು ನೋಡ್ಕೊಬೇಕು. 1.25 ಇಂಚು ಇಲ್ಲಿ 2.25, ಇಲ್ಲಿ 1.25 ಇಂಚು ಪಟ್ಟಿ ತೆಗೆದ್ರೆ ಸಾಕಾಗತ್ತೆ. ಈಗ ನಾವು ಪಟ್ಟಿನ ಕಟ್ ಮಾಡ್ಕೋಬೇಕು. ಸೊ ನಾನು ಎಷ್ಟು ಹೇಳಿದೆ ಅಷ್ಟು ಇಟ್ಟರೆ ಸಾಕಾಗತ್ತೆ. 2.25 ಇಂಚಿಗೆ ಫ್ರಂಟ್ ಸೈಡಿಗೆ ಹೋಗುತ್ತಿದ್ದು. ಮತ್ತು ಇಲ್ಲಿಂದ ಇಲ್ಲಿಗೆ 6.25 ಇದೆ ಅಲ್ವಾ, ಅದು ನೋಡಿ ಇದು 6.25 ಇದೆ. 6.25ಗೆ ಅರ್ಧ ಸೇರಿಸ್ಬಿಟ್ಟು 7 ಇಡಬೇಕು. ಮತ್ತು ಈ ಕಡೆ ಮಾರ್ಜಿನ್ಗೆ ಅಂತ 2 ಇದೆ ಅಲ್ವಾ, 2.25 ಇಟ್ಕೊಂಡ್ರೆ ಸಾಕು. ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಪಟ್ಟಿ ಅನ್ನೋದು ಜಾಸ್ತಿ ಸಿಗುತ್ತೆ. ಈಗ ನೋಡಿ ಇಲ್ಲಿ 1.25 ಇಂಚ್ ಇದೆ ಅಲ್ವಾ, ಈ ಕಡೆ ತುದಿಗೆ 1.25ಗೆ ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು.
ಮತ್ತು ಇಲ್ಲಿ ಎಲ್ಲ 1/4ಗೆ ಇಡಬೇಕು. ಸೊ ಈಗ ನಾವು ಇದನ್ನು ಈ ರೀತಿ ಸೇರಿಸ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಪಟ್ಟಿ ಅನ್ನೋದು ರೆಡಿ ಆಗುತ್ತೆ. ಇಲ್ಲಿ ಟಕ್ಸ್ ಹಿಡಿದ ಮೇಲೆ ನಿಮಗೆ ಪಟ್ಟಿ ಅನ್ನೋದು ನೀಟಾಗಿ ಕುತ್ಕೊಳತ್ತೆ. ನೋಡಿ ಇಲ್ಲಿ ಶಾರ್ಟ್ ಇದೆ ಅಲ್ವಾ, ಈ ಟಕ್ಸ್ ಹಿಡಿದ ಮೇಲೆ ಇದು ಸಮವಾಗಿ ಬರುತ್ತೆ. ಇದು ಫ್ರಂಟ್ ಸೈಡು ಕಟ್ಟಿಂಗು ಫ್ರೆಂಡ್ಸ್. ಥರ್ಟಿ ಇಂಚಿಂದಿದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಮೀಡಿಯಮ್ ಲೆಂತಿಂದು ಸ್ಲೀವ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಅನ್ನಿಸ್ತಾ ಇದೆ, ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.